ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಅಭಿಷೇಕ ಇಟ್ಕೊಂಡಿದ್ವಿ, ರುದ್ರಾಭಿಷೇಕ ಮಾಡಿಸೋಣ ದೇವರಿಗೆ ಅಂತ ಹೇಳ್ಬಿಟ್ಟು ಶಿವನ್ ಟೆಂಪಲಿಗೆ ನಾವು ಹೋಗ್ತಾ ಇರೋದು. ಸೊ ತುಂಬ ದಿನದಿಂದ ಅನ್ಕೊತಿದ್ವಿ ಮಾಡಿಸ್ಬೇಕು ಅಂತ. ಫೈನಲಿ ಇವತ್ತು ಹೊರಟಿದ್ವಿ. ನಾನು, ಅರುಣ್ ಅವರು, ನಮ್ಮ ಅತ್ತೆ ಮಾವ 4 ಜನನೂ ಹೊರಟಿದ್ವಿ. ಆಮೇಲೆ ನಮ್ಮನ್ನು ದೇವಸ್ಥಾನ ಹತ್ರ ಬಿಟ್ಬಿಟ್ಟು ಅಮ್ಮನ ಕರ್ಕೊಂಬರೋಕ್ಕೆ ಅಂತ ಹೋದರು ಅರುಣ್ ಅವರು. ಸೊ ಅಮ್ಮ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಇವಾಗ ಹೋಗ್ತಾ ಇದ್ದೀವಿ. ತಿಂಡಿ ಏನು ಮಾಡ್ಕೊಂಡು ಹೋಗಿಲ್ಲ, ಹಾಗೆ ಹೋಗ್ತಿರೋದು. ಬೆಳಗ್ಗೆ 8 ಗಂಟೆಗೇ ಬರೋಕ್ಕೆ ಹೇಳಿದರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇ ಆಗ್ತೀಯ अंगारकं सांगं सायं दवाहं द्राडं विद्युते उत्तरवादं दर्वानं कारं सुरीला मृत्युलादिमुगां प्रज्ञानामिज्यो हरिभगा बंधं बुद्धिस्वाग्ने मृजाग्रहे निष्ठामोदे समुद्रेदां हिंजावल ब्रह्मदं स्वादिनवान मनवादं सुदैतं हेतमुदं सांगं सायं दवाहं द्राडं विद्ये पत्ते उत्तरवादं दर्वानं कारं सुरीला मृत्युलादिमुगां वायासानालमानं पुण्यमच्छाय प्रभाषे समृद्धजलं निग्रे जलसंमानं समर्पयामि शुद्धोदकेन ಬೆಳಕು ಬರ್ತೈತೆ ಚಿಕನ್. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಒಂದು 2 ವಾರದ ಹಿಂದೆ ಹೇಳಿದ್ದೆ ಮಂಗಳವಾರ ಏನೋ ಪೂಜೆ ಮಾಡ್ತಿದ್ದೀನಿ, 3 ವಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಕಡೆ ವಾರ, ಲಾಸ್ಟ್ ವಾರ ಪೂಜೆನ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೆ. ಸೊ ಸಂಜೆನೇ ಪೂಜೆ ಇರೋದ್ರಿಂದ ಮಧ್ಯಾಹ್ನದಿಂದ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆಯೇ ಮುತ್ತೈದೆಯರಿಗೆ ಊಟ ಹಾಕ್ಬಿಟ್ಟು ಕುಂಕುಮ ಅರಿಶಿನ ಎಲ್ಲ ಕೊಡೋದಿತ್ತು. ಸಂಜೆ ಇನ್ವೈಟ್ ಮಾಡಿದ್ವಿ ಸ್ವಲ್ಪ ಜನನ, ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಪೂಜೆದೆಲ್ಲ ರೆಡಿ ಮಾಡ್ಬೇಕಾದ್ರೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲನೂ ನೀಟಾಗಿ ರೆಡಿ ಮಾಡಬೇಕಾಗಿತ್ತು. ವೀಡಿಯೋ ಮಾಡ್ಕೊಂಡ್ರೆ ಏನಾದರೂ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಲಿಲ್ಲ ನಾನು ವೀಡಿಯೋನ. ಸೊ ಇವಾಗ ನಮ್ಮ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ, ಹಾಗೆ ಪೂಜೆ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅಪರೂಪಕ್ಕೆ ಪೂಜೆ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೆ.
ಎಲ್ಲ ಬಂದೇ ಇಲ್ಲ ಈಗ. ಈಗ ಇದು ಬಂದು ತೋಟದಲ್ಲಿ ಮಾಡಿದ್ದಷ್ಟೇ ಅಷ್ಟೇ. ಮೊದಲೇನೆ ಹೇಳ್ತಾರೆ ಉಪ್ಪೇನು ಮಸ್ತ್ ಇದೆ. ನೀವು ಹಂಗೆ ಒಗ್ಗರಣೆಗೆ ಹಾಕಿರ್ಬೇಕಂತ ನೆನ್ಕಂತಾವ ಅವೇನು ಬೇಯಿಸಲೇ ಬೇಡ, ಬೇಯಿಸಿರ್ ಬೊಂಡಾಗಂಗೆ ಅಲ್ವಾ? ಒಗ್ಗರಣೆಗಾರ ಒಂಚೂರು ನೀರು ಇದು ಮಾಡಿಬಿಟ್ಟು ಇದು ಮಾಡಿದ್ರೆ ಹಂಗೆ ಅಡಿಕೆ ಅಂತ ಚೆನ್ನಾಗ್ತವೆ ಬಿಡೋದೆ. ಹಂಗಾರೆ ಇನ್ನು ಏನು ಮಾಡಿದ್ದೀರಾ ತೋರಿಸ್ರಿ ಭಟ್ರೆ. ಅವರು ಮೇನ್ ಭಟ್ರು. ಅದೇ ಯಾರ್ಯಾರು ಮಾಡಿದ್ದೀರಾ ಅಂತ. ನಾವು ಬಜ್ಜಿ ಹಾಕ್ತಿದ್ದೀವಿ ಅಷ್ಟೇ ಸದ್ಯಕ್ಕೆ. ಬಜ್ಜಿ ರೆಡಿ ಆಗೈತೆ. ಆಮೇಲೆ ಕೆಳಗಡೆ ಇದು ಪುಳಿಯೋಗರೆ ಗೊಜ್ಜು, ಕಡಲೆಕಾಳು, ಕೋಸಂಬರಿ, ಸಾಂಬಾರ್ ಅದ್ಲಿ ಈ ಕುಕ್ಕರಲ್ಲಿ ಸಾಂಬಾರು ಐತೆ. ರೈಸಲ್ಲಿ ಪಾಯಸ ಇದು ಪಾಯಸ, ಅನ್ನ ಇಲ್ಲ, ರೈಸ್ ಇಲ್ಲ, ಇದು ರೈಸ್, ಹಪ್ಪಳ ಅದೆಲ್ಲ ಇರ್ತೈತೆ. ಇವರು ಬಜ್ಜಿ ಮಾಡ್ತವ್ರೆ. ಇವರು ಮಿಕ್ಕಿದ ಅಡುಗೆ ಎಲ್ಲ ಮಾಡಿದ್ರು. ಮೇನ್ ಸ್ಟಫ್. ನೀವೇನು ಮಾಡಿದ್ರಿ? ನಾವು ಏನು ಮಾಡಿದ್ವು, ಕಡಲೆಬೇಳೆ ಒಗ್ಗರಣೆ ಹಾಕಿವು, ಹಪ್ಪಳ ಹಾಕಿವು, ಆಮೇಲೆ ಇನ್ನೇನು ಪಾತ್ರೆ ತೊಳೆದ್ರು. ಇನ್ನು ಅಕ್ಕಿ ಹಾಕ್ತೀವಿ. ಬರ್ತೀನಿ ರೆಡಿ ಆಗ್ರಿ, ಪೂಜೆ ಮಾಡೋಣ. ವಿಡಿಯೋ ಮಾಡ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಳ್ಳಿ, ಏನೇನೋ ಮಾಡ್ತಾ ಅಂತ. ಮುಖ ಕಪ್ಪು ಕಪ್ಪು ಕಾಣಿಸ್ತು. ವಿಡಿಯೋಗ್ರಫಿನಲ್ಲಿ ಮಮ್ಮಿನೂ PhD ಮಾಡ್ಬಿಟ್ಟೈತಿ ಇವಾಗ. ಕುದ್ದೈತೆ, ಚೆನ್ನಾಗಿ ಆಫ್ ಮಾಡಿದ್ದೀನಿ. ಫ್ರಿಡ್ಜಿಗೆ ಇಟ್ಟಿದ್ರಾ? ಕಟ್ಟನಾ?
ಪೂಜೆದು ಅಷ್ಟೇ, ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ ತೋರಿಸೋದು ಅಂತ ಹೇಳ್ಬಿಟ್ಟು. ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅದಾದಮೇಲೆ ಊಟದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಆ್ಯಡ್ ಮಾಡಿದೆ. ಅರಿಶಿನ ಕುಂಕುಮ ತಾಂಬೂಲ ಕೊಡೋದದ್ದು ಎಲ್ಲನೂ ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಎಲ್ಲನೂ ನಾವು ವೀಡಿಯೋ ಮಾಡಿ ತೋರ್ಸೋದಕ್ಕಾಗಲ್ಲ, ಹಾಗಾಗಿ ಅದೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದಾದಮೇಲೆ ಹೇಮಾ ಮತ್ತು ಶ್ವೇತಾ ಅವ್ರ ಪಾಪು ಕೂಡ ಬಂದಿದ್ದರು, ಅವ್ರನ್ನೂ ಪೂಜೆಗೆ ಕರೆದಿದ್ದೆ, ಹಾಗಾಗಿ ಬಂದಿದ್ದರು. ಸೊ ಎಲ್ಲರೂ ಪಾಪುನ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರೂ ತುಂಬ ಹೊರಟಿದ್ದು, ಆಮೇಲೆ ಹೊರಟ್ರು. ಎಲ್ರಿಗೂ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ಕೊಟ್ಟೆ. ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು, ಖುಷಿಯಾಗಿ ಪೂಜೆನೂ ಆಯಿತು. ನನ್ನ ಮಕ್ಕಳು ಕೂಡ ಬಂದಿದ್ರು ಮನೆಗೆ, ತುಂಬ ಖುಷಿ ಆಯಿತು. ಸೊ ವೆಲ್ ಸ್ಪೆಂಡ್ ಡೇ ಅಂತಲೇ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಸೇರಿದ್ದು ತುಂಬ ದಿನ ಆದಮೇಲೆ ಒಟ್ಟಿಗೆ ಕೂತು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಇದೊಂದು ಅಡ್ಡವಂತಿದು. ನಾವು ಫೋಟೋ ಅಂದ್ರೆ ಸ್ಮೈಲ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಇದೆಲ್ಲಿ ಕಟ್ಟೋದು? ಬಾ 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 ಬಾ. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಝೂಡಿಯೋಗೆ ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಶಾಪಿಂಗ್ ಇತ್ತು. ನಾನೇನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ, ಜಾಸ್ತಿ ಅಂತ ಏನಿಲ್ಲ, ನಾನು ಶಾಪಿಂಗೇ ಮಾಡಲಿಲ್ಲ. ಸ್ಲಿಪ್ಪರ್ಸ್ ತೊಗೊಂಡೆ ಅನ್ಸುತ್ತೆ ಅಷ್ಟೇ. ಸೊ ನಮ್ಮ ಮನೆಯವರು ಸ್ವಲ್ಪ ಶರ್ಟ್ಸ್ ಎಲ್ಲ ತೊಗೊಂಡ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.